ಸೈನಿಕನ ಹೆಂಡತಿಗೆ ಟೀ ಅಂಗಡಿಯವ ಕೊಡ್ತಿದ್ದ ಮಂಚದ ಸುಖ. ಯೋಧ ಅಂತಾನು ನೋಡದೆ ಪ್ರೀತಿ ಕೊಂದ ಕೊಲೆಗಾತಿ. ಎಸ್, ನಮ್ಮ ದೇಶಕ್ಕಾಗಿ ಸೇವೆ ಸಲ್ಲಿಸುವ ಸೈನಿಕರಿಗೆ ಗೌರವ ಕೊಡ್ತೀವಿ ಕಣ್ರಿ. ಅವರ ಅವಿರತ ಸೇವೆಗೆ ನಾವು ಹೆಮ್ಮೆ ಪಡ್ತೀವಿ. ಆದ್ರೆ ನಿವೃತ್ತಿ ಪಡೆದು ಬಂದ ಸೈನಿಕನ ಪತ್ನಿ ಟೀ ಮಾರುವನ ಹಿಂದೆ ಬಿದ್ದು ತನ್ನ ಗಂಡನನ್ನೇ ಕೊಲೆ ಮಾಡಿರುವ ಘಟನೆ ಬೆಳಗಾವಿಯ ಚಿಕ್ಕೋಡಿಯಲ್ಲಿ ನಡೆದು ಹೋಗಿದೆ ನೋಡಿ. ಹೀಗೆ ಫೋಟೋದಲ್ಲಿ ಕಾಣ್ತಿರುವ ಈ ತ್ರಿಪುರ ಸುಂದರಿಯೇ ಸೈನಿಕನ ಹೆಂಡತಿ ಸುಮಾ ಮಾಂಜರಿಯೇ. ಇನ್ನು ಯೌವನದ ಹೊಳೆಯಲ್ಲಿ ತೇಲ್ತಿದ್ದ ಈ ಸುಂದರಿಗೆ ಟೀ ಮಾರೋನ ರುಚಿ ನೋಡಿದ್ಲು ನೋಡಿ. ತುಟಿಗೆ ತುಟಿ ಒತ್ತಿ ಸಾಕಷ್ಟು ಬಾರಿ ಫೋಟೋ ಬೇರೆ ತೆಗೆಸ್ಕೊಂಡಿದ್ದ ಐನಾತಿ ಪತ್ನಿಗೆ. ಆ ಟೀ ಮಾರೋನು ನೋಡೋಕೆ ಐಕೊಂಡು ತಿನ್ನೋಂಥರ ಇದ್ದಾನೆ. ಆದರೆ ಆತನ ಹಿಂದೆ ಬಿದ್ದು ಕಾಮ ಎನ್ನುವ ನಶೆಯಲ್ಲಿ ವಿಮೆ ಹಣಕ್ಕಾಗಿ ಮಾಜಿ ಸೈನಿಕನ ಹತ್ಯೆ ಮಾಡಿರೋದು ನಿಜಕ್ಕೂ ದುರಂತವೇ ಸರಿ ಕಣ್ರಿ. 2 ಕೋಟಿ ವಿಮೆ ಹಣಕ್ಕಾಗಿ ಮಾಜಿ ಸೈನಿಕನ ಕೊಲೆ. ಆಸ್ಪತ್ರೆಯಲ್ಲಿ ಗ್ಲೂಕೋಸ್ ಬಾಟಲ್ನಲ್ಲಿ ವಿಷ ಹಾಕಿ ಕೊಲೆ ಶಂಕೆ. ಬೈ ಇಂಥದೊಂದು ಘಟನೆ ನಡೆದಿರೋದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಕೆರೆ ಗ್ರಾಮದಲ್ಲಿ ಕಣ್ರಿ. ಇಲ್ಲಿನ 45 ವರ್ಷದ ಮಾಜಿ ಸೈನಿಕ ಸಂದೀಪ್ ಮಾಂಜ್ರೆ ಕೊಲೆಯಾಗಿ ಹೋಗಿದ್ರು ನೋಡಿ. ದೇಶಕ್ಕಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಪಡೆದು ಊರಿಗೆ ವಾಪಸ್ಸಾಗಿದ್ರು. ಆದ್ರೆ ಮನೆಯಲ್ಲಿ ಕುಳಿತು ಏನು ಮಾಡೋದು ಗೊತ್ತಾಗದೆ ಟೀ ಅಂಗಡಿಯನ್ನ ಇಟ್ಕೊಂಡಿದ್ರು. ಆದ್ರೆ ಆಳು ಸಿಗದಿದ್ದಕ್ಕೆ ಅದೇ ಊರಿನಲ್ಲಿ ಎಗ್ ರೈಸ್ ಮಾಡಿಕೊಂಡ ಯುವಕನನ್ನ ಕರೆದು ತಮ್ಮ ಟೀ ಶಾಪ್ ನಲ್ಲಿ ಕೆಲಸ ಮಾಡುವಂತೆ ಹೇಳಿದ್ರು. ಆಗ್ಲೇ ಅಲ್ಲಿ ಸೈನಿಕನ ಹೆಂಡತಿ ಸುಮಾ ಅಲ್ಲಿ ಆಗಾಗ ಬರ್ತಾ ಇದ್ಲು ನೋಡಿ. ಈ ಟೀ ಶಾಪ್ ಹುಡುಗನ ಜೊತೆ ಆಕೆಯ ಪರಿಚಯವಾಗಿತ್ತು. ಇವರು ಸಂದೀಪ್ ಮಂಜರ್ಗಿ ಅನ್ನೋರ ರಿಟೈರ್ಡ್ ಆಗಿ ಬಂದಿರೋ. ರಿಟೈರ್ಡ್ ಆಗಿ ಬಂದಾಗ ನಾನು ಹೋಟೆಲ್ದಾಗ ಕುಂತಿರೋ. ಅವರ ಕಾಯಂ ನಾನು ಹೋಟೆಲ್ದಾಗ ಕುಂತಿರೋ. 1 ತಿಂಗಳು 2 ತಿಂಗಳು ಕೂತ್ರು. ಅವ್ರಿಗೆ ಬಿಸ್ನೆಸ್ ಲೈನ್ ಚಲೋ ಅನಿಸ್ತು. ನಾನು ಕುಂಡೋದು ಯಾಕಂದ್ರೆ ಒಂದು ಭವಾನಿ ಅಮೃತ ಆತ ಡ್ಯಾಮ್ದಾಗ ತಗೋದು. ಅಲ್ಲಿ ಯಾವುದೋ ಆಳು ಸಿಗಲಿಲ್ಲ ಅವರು. ನಂತಲೇ ನಾನು ಇಲ್ಲಿ ಬಂದು ಕಾಂಪ್ರಮೈಸ್ ಮಾಡಿ ಪಾರ್ಟ್ನರ್ದಾಗ ಮಾಡೋಣ ಅಂತ ಹೇಳಿ ಅವರ ಅಲ್ಲಿ ನಂದಿಲ್ಲಿ ಹೋಟೆಲ್ ಬಂದ್ ಮಾಡಕ್ಕೆ ಅಲ್ಲಿ ಕರ್ಕೊಂಡು ಹೋದ್ರು. ಸೈನಿಕನಿಗೆ ಕಂಠ ಪೂರ್ತಿ ಕುಡಿಸಿ ನಿದ್ರೆ ಮಾತ್ರೆ ಕೊಡ್ತಿದ್ದ ಪತ್ನಿ ರಾತ್ರಿಯೆಲ್ಲ ಟೀ ಶಾಪ್ ಹುಡುಗನೊಂದಿಗೆ ಡಿಂಗು ಡಾಂಗು. ಹೌದು, ಸುಮಾ ಏನೋ ಸಾಮಾನ್ಯದವಳು ಆಗಿರ್ಲಿಲ್ಲ ನೋಡಿ. ಗಂಡನಿಗೆ ನಿದ್ರೆ ಮಾತ್ರೆ ಕೊಡ್ತಿದ್ಲು. ಮದ್ಯದ ಬಾಟ್ಲಿ ಇಟ್ಟು ಕಂಠ ಪೂರ್ತಿ ಕುಡಿಸಿ ಮಲಗಿಸಿ ಬಿಡ್ತಿದ್ಲು. ಇತ್ತ ತನ್ನ ಪ್ರಿಯಕರ ಟೀ ಮಾರೋ ಹುಡುಗನ ಜೊತೆ ಲೀಪ್ ಲಾಕ್ ಮಾಡ್ಕೊಂಡು ಮಂಚ ಮುರಿಯುವ ಆಟ ಶುರು ಇಟ್ಕೊಂಡ್ಬಿಟ್ಟಿದ್ಲು. ಈಕೆ ಹೇಗಿದ್ಲು ಅಂತ ಟೀ ಮಾರೋ ಹುಡುಗನೇ ಸ್ವತಃ ವಿಡಿಯೋ ಮಾಡಿ ಬಿಟ್ಟಿದ್ದಾನೆ ಕೇಳಿ. ನಂತರ 1 ತಿಂಗಳಾಗಲಿ ಅವರ ಮಿಸಸ್ ಸುಮಾ ಸಂದೀಪ್ ಮಂಜರ್ಗಿ ಅಂತ ಅವ್ರು ಬಂದರು. ಅವ್ರಿಗೂ ಚಲೋ ಫ್ರೆಂಡ್ಶಿಪ್ ಆಯ್ತು. ನಮ್ಮದು ಫ್ರೆಂಡ್ಶಿಪ್ ಹಾಕೋತಾ ನಾವು ರಿಲೇಷನ್ಶಿಪ್ದಾಗ ಹೋದ್ರು. ಅವ್ರ ಮನೆಗೆ ನಾ ಹೋಗ್ತೀನಿ ಬರ್ತೀನಿ. ನನಗೂ ರಗಡೆ ಆಸೆ ಹುಡ್ಸಿರು ಅವ್ರ. ಹಂಗೆ ಹಿಂಗೆ ನನ್ನ ಮಕ್ಕಳ ಜೊತೆ ನೋಡ್ಕೊತಾನೋ ಹಂಗೆ ಎಲ್ಲ ಆಸೆ ಹುಡ್ಸಿರು. ಅನ್ನೋದೇನೋ ಹ್ಞೂ ರೀ ಅನ್ಕೋತ ಗಪ್ಪ ಇದ್ನಿ. ಏನೋ ಅವ್ರ ಕೂಡನೂ ಚಲೋ ಇದ್ನಿ, ಇವ್ರ ಕೂಡನೂ ಇಬ್ಬರು ಕೂಡ ಚಲೋ ಇದ್ನಿ. ಜಾತ್ರೆ ಮುಗಿಸ್ಕೊಂಡು ಬರಬೇಕಾದ್ರೆ ಸಂದೀಪ್ ಆಕ್ಸಿಡೆಂಟ್. ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾದ ಸಂದೀಪ್ ಕೊಲೆಗೆ ಸ್ಕೆಚ್. ಪತ್ನಿ ಸಂದೀಪ್ ಆಕ್ಸಿಡೆಂಟ್ ಆಗಿದ್ದ ನೆಪ ಮಾತ್ರ ಹುಡುಕ್ತಾ ಇದ್ಲು. ಹೀಗಾಗಿ ಗಂಡನನ್ನ ಆಸ್ಪತ್ರೆಗೆ ಸೇರಿಸಿದ ಪತ್ನಿ ಗ್ಲೂಕೋಸ್ ಬಾಟಲಿಯಲ್ಲಿ ವಿಷ ಬೆರೆಸಿ ಕೊಟ್ಟಿದ್ದಾಳೆ. ಇದರಿಂದ ಯಾರಿಗೂ ಅನುಮಾನ ಬಂದಿರಲಿಲ್ಲ ನೋಡಿ. ಈಕೆಯ ಉದ್ದೇಶ ಬೇರೆದ್ದೇ ಆಗಿತ್ತು. ಅನೈತಿಕ ಸಂಬಂಧ ಹೊರಬರಬಾರದು, ಗಂಡ ಸತ್ರೆ ವಿಮೆ ಹಣ ಬರುತ್ತೆ ಎಂದು ಸ್ಕೆಚ್ ಹಾಕಿ ಕೊಲೆ ಮಾಡಿದ್ದಳೆಂದು ಸುಮಾ ಪ್ರಿಯಕರ ಪುಂಡ್ಲಿಕ್ ಆರೋಪಿಸೋದು ಹೀಗೆ. ಇವರು ಒಟ್ಟು ಸಾಹೇಬ್ರ ಮನೆ ಸಾಹೇಬ್ರಂದ್ರೆ ಸಂದೀಪ್ ಮಂಜರ್ಗಿ ಫುಲ್ಲು ಕುಡಿತಿರು, ಮಾಡ್ತಿರು, ಬೆಳಿತಿರು. ಕುಡಿಯೋಕೆ ಇವರೇ ಕಾರಣ. ಯಾಕಂದ್ರೆ ಬಾಕ್ಸ್ ಗಂಟ್ಲಿ ಸರಿ ಮನ್ಯಾಗ ಓದಿಡ್ತಿರು. ನಿದ್ದೆ ಗುಳಿಗೆ ಓದಿಡ್ತಿರು, ಎಲ್ಲ ಓದಿಡ್ತಿರು. ಇವರ ಕುಡಿಯೋಕೆ ಕಾರಣನೇ ಮೇನ್ ಇವರ. ಅವನು ಹಿಂಗ್ಯಾಕೆ ಮಾಡ್ತೀರಿ ಅಂತ ಕೇಳಂತಲೇ ಅವ್ನು ಸತ್ರ ಸಾಯಿಲಿ ಬಿಡ ಹಿಂಗೆ ಕಾಮನ್ ಆಗಿ ಅಂತಾರಂತ ಅನ್ಕೊಂಡಿನ. ಸಂದೀಪ್ ಸಾವಿಗೆ 2 ತಿಂಗಳ ನಂತರ ಅನುಮಾನ. ಲಿಪ್ ಲಾಕ್ ಲವರ್ ವಿಡಿಯೋ ಬಿಡುಗಡೆ. ಕುಟುಂಬಸ್ಥರು ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದಾಗ ಮಾಜಿ ಯೋಧನ ಶವವನ್ನ ಹೊರತೆಗೆದು ಮತ್ತೊಮ್ಮೆ ಪೋಸ್ಟ್ ಮಾರ್ಟಮ್ ಹಾಗೂ FSLಗೆ ಕಳಿಸ್ಕೊಡ್ಲಾಗಿದೆ. ಈ ನಡುವೆ ಮಂಚದ ಲವರ್ ಪುಂಡ್ಲಿಕ್ ಒಂದು ವಿಡಿಯೋ ಕೂಡ ಬಿಡುಗಡೆ ಮಾಡಿದ್ದಾನೆ ನೋಡಿ. ಇದರಲ್ಲಿ ಸುಮಾ ತಮಗೆ ಹೇಗೆಲ್ಲ ಪರಿಚಯವಾದ್ಲು ಎನ್ನೋದನ್ನ ಹೇಳಿಕೊಂಡಿದ್ದಾನೆ.
ಆದ್ರೆ ಹೇಳಬೇಕಾದ್ರೆ ಸುಮಾ ಜಿರಳೆ ಕೊಲ್ಲೋ ಔಷಧಿಯನ್ನ ಪುಂಡಲಿಕ್ ಬಳಿ ತರಿಸಿದ್ಲು ಅಂತ ಹೇಳ್ಕೊಂಡಿದ್ದಾನೆ. ಮನೆಯಲ್ಲಿ ಹುಳುಗಳು ಹೆಚ್ಚಾಗಿವೆ, ಅದನ್ನ ಸಾಯಿಸಬೇಕಾಗಿತ್ತು ಅಂದಿದ್ಲು. ಆದ್ರೆ ಜಿರಳೆ ಔಷಧಿ ಕೊಟ್ಟ ಮಾರನೇ ದಿನವೇ ಸುಮಾ ಗಂಡ ಸಾವನ್ನಪ್ಪಿದ್ದ. ಇದ್ಯಾಕೋ ಅನುಮಾನ ಬರುತ್ತಿದೆ ಅಂತ ಸುಮಾ ಲವರ್ ವಿಡಿಯೋ ಬಿಟ್ಟಿದ್ದಾನೆ. ಹಿಂಗೆ ಸಡನ್ನಾಗಿ ಒಮ್ಮೆ ಮೊನ್ನೆಯವ್ರಿಗೆ ಹುಕ್ಕೇರಿ ಜಾತ್ರೆಯಿಂದ ಬರ್ತಾನೆ ಆಕ್ಸಿಡೆಂಟ್ ಆಯ್ತದೆ. ಅವ್ರ ದವಾಖಾನಿಗೆ ಹೋದ ನಂತರ ನಂಗೆ ಫೋನ್ ಹಚ್ಚಿರು ಹಿಂಗೆ ಮನ್ಯಾಗ ತಗನಿ ಮತ್ತು ಹುಳುಗಳ ಭಾಳ ಆಗ್ಯಾವು, ಇವು ಸಂದೀಪ್ ಆರಾಮಾಗಿ ಬರ್ಬಿಡ್ದು, ಅವನು ಎಲ್ಲ ಹುಳುಗಳು ಹೋಗ್ಬೇಕು ಅಂತ ಔಷಧ ತಂದು ಕೊಡಂದ್ರೆ ಕೊಟ್ಟು ಹೋದ ಮಾರನೇ ದಿವಸ ಅವ್ನು ಸಾವಾಗಿದೆ. ಎಸ್, ಮಾರನೇ ದಿನ ಎಲ್ಲಾ ಖಾಲಿ ಔಷಧಿ ಬಾಟಲಿಗಳನ್ನ ಪುಂಡ್ಲಿಕ್ಗೆ ನೀಡಿದ್ಲು. ಇದನ್ನ ಎಲ್ಲಾದ್ರೂ ದೂರ ಬಿಸಾಡಿ ಬಾ ಅಂತ ಹೇಳಿದ್ಲಂತೆ ಈ ಐನಾತಿ ಸುಮಾ. ಇನ್ನು ಪದೇ ಪದೇ ಗಂಡನ ಬಗ್ಗೆ ಕೇಳಿದಾಗ ಸತ್ರೆ ಸಾಯ್ಲಿ ಬಿಡು, ನಿನ್ನ ಮಕ್ಕಳು ಸೇರಿ ಬೆಳಗಾವಿಯಲ್ಲಿ ಹೋಗಿ ಇರೋಣ ಅಂತ ಹೇಳಿದ್ದಳಂತೆ. ಅವಾಗೇನು ಇರು, ಈಗ ನನಗೆ ಅದು ಫುಲ್ ಡೌಟ್ ಬರಾಯ್ತು. ಅವನ ಹೆಸರು ಮೇಲೆ ಇನ್ಶೂರೆನ್ಸ್ ಮಾಡಿಸ್ಯಾನು, ನಾವು ಹೋಗಿ ಬೆಳಗಾವ್ದಾಗ ಶಟ್ಲ್ ಹಾಕೊಂಡು ಇಬ್ಬರು 4 ಮಕ್ಕಳ ತೊಗೊಂಡು ಹೋಗಿ ನೀನು ನನ್ನ ಚಲೋ ಇರ್ತವೆ ಹಂಗೆ ಹಿಂಗೆ ಅಂದ್ರೆ ಅದ್ರ ಸಂಬಂಧ ಈಗ ನಂಗೆ ಫುಲ್ ಅನುಮಾನ ಬರತೈತಲ್ಲ. ಅವು ಮತ್ತು ಅದು ಯಾಕೆ ನನಗೆ ಅನುಮಾನ ಬರ್ತಂದ್ರೆ ನಾ ಕೊಟ್ಟು ಮಾರನೇ ದಿವಸ ಅವ್ನು ಬೆಳಿಗ್ಗೆ ಸತ್ತಾನು. ಅವ್ನು ಸತ್ತ ದಿವಸ ನನಗೆಲ್ಲ ಔಷಧ ಬಾಟ್ಲಿ ಹೊಳೆ ಕ್ಯಾರಿ ಬ್ಯಾಗ್ದಾಗ ಹಾಕೊಂಡು ಅದ್ರಾಗ ಭಾಳ ಕ್ಯಾರಿ ಬ್ಯಾಗ್ದಾಗ ಹಾಕೊಂಡು ಹೊಳೆ ತಂದು ಕೊಟ್ಟಾರೆ. ಇವನು ಎಲ್ಲರೂ ದೂರ ಹೋಗಿ ಯಾರಿಗೆ ಸಿಗಬಾರ್ದು ನಾವು. ಈಕೆಯೇ ಗಂಡನಿಗೆ ಕೊಂದಿರಬಹುದು ಹಾಗೂ ಗಂಡ ಸತ್ತರೆ 2 ಕೋಟಿ ಇನ್ಸೂರೆನ್ಸ್ ಬರುತ್ತೆ ಅಂತ ಹೇಳಿದ್ಲು. ಇದೇ ಕಾರಣಕ್ಕೆ ಈಕೆ ಕೊಂದಿರಬೇಕು, ನಾನೇನಾದ್ರೂ ಸುಳ್ಳು ಹೇಳ್ತಾ ಇದ್ರೆ ಜೈಲಿಗೆ ಹೋಗೋದಕ್ಕೂ ಸಿದ್ಧ. ಆದ್ರೆ ಓರ್ವ ಸೈನಿಕನ ಸಾವಿಗೆ ನ್ಯಾಯ ಸಿಗ್ಬೇಕಾಗಿದೆ. ಸುಮಾಳ ಬಗ್ಗೆ ಸರಿಯಾದ ತನಿಖೆ ಆಗಲಿ ಅಂತ ಸ್ವತಃ ಸುಮಾಳ ಲವರ್ ಮನವಿ ಮಾಡಿಕೊಂಡಿದ್ದಾನೆ. ಸೈನಿಕನ ಸಾವಾಗೈತಿ, ಇದಕ್ಕೆ ಅನ್ಯಾಯ ಆಗಬಾರ್ದು. ನಾವು ಅವ್ರ ಕಠಿಣ ಕ್ರಮ, ಕಾನೂನು ಕಠಿಣ ಕ್ರಮ ಅವರು ಮ್ಯಾಲೆ ಹಾಕಬೇಕು. ಇದ್ರಾಗ ನಾ ಏನಾರು ಸುಳ್ಳು ಹೇಳಿರೋನು, ನಾ ಸಂವಿಧಾನಬದ್ಧವಾಗಿ ಏನು ಕಾನೂನು ಐತೆ ನಾ ಜೈಲಿಗೆ ಹೋಗೋಕ್ಕೂ ರೆಡಿ ಆದವನು, ಎಲ್ಲಕ್ಕೂ ರೆಡಿ ಆದವನು. ಒಟ್ಟು ಅವ್ರಿಗೆ ಯಾವುದೇ ಆದಂಥ ರೊಕ್ಕದು ಯಾವೂ ಬರಬಾರ್ದು. ಇದು ಹೊಳೆ ರೀಚೆಕಪ್ ಆಗಾಕ ಬೇಕು. ಆಗು ಮಟ್ಟ ಅವ್ರಿಗೆ ₹1 ಇನ್ಸೂರೆನ್ಸ್ ಅದು ಯಾವೂ ಹೋಗಬಾರ್ದು. ಒಟ್ಟಾರೆ ಓರ್ವ ಟೀಮಾರ್ನ ಹಿಂದೆ ಬಿದ್ದ ಸೈನಿಕನ ಪತ್ನಿ ಗಂಡನನ್ನ ಕೊಲೆ ಮಾಡಿದ್ಲಾ ಅಥವಾ ಟೀಮಾರೋ ಹುಡುಗ ಬಿಡುಗಡೆ ಮಾಡಿರುವ ವಿಡಿಯೋದಲ್ಲಿರೋದೇ ಸತ್ಯನ ಅಥವಾ ಕೊಲೆಗೆ ಬೇರೆಯದ್ದೇ ಕಾರಣ ಇತ್ತ? ಸೈನಿಕನ ಪತ್ನಿಯಾಗಿ ಇಂಥ ನೀಚ ಕೃತ್ಯ ಮಾಡಿದ್ದು ಯಾಕೆ? ಈ ಎಲ್ಲದರ ಬಗ್ಗೆ ಸರಿಯಾದ ತನಿಖೆ ಆಗಬೇಕು ಕಣ್ರಿ. ಆದ್ರೆ ಮಾಜಿ ಸೈನಿಕನ ಆತ್ಮಕ್ಕೆ ಆಗ್ಲೇ ಶಾಂತಿ ಸಿಗುತ್ತದೆ ನೋಡಿ. ಈ ಸಮಾಜದಲ್ಲಿ ಎಂಥವರೆಲ್ಲ ಇದ್ದಾರೆ ಅನ್ನೋದಕ್ಕೆ ಈ ಪ್ರಕರಣವೇ ಸಾಕ್ಷಿ. ಬಿಗ್ ಟಿವಿ ಕರ್ನಾಟಕ, ಚಿಕ್ಕೋಡಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.